ಬೆಂಗಳೂರು ನಗರದಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ. ಮಾರತ್ಹಳ್ಳಿಯ ಬ್ರಿಡ್ಜ್ ಸಮೀಪ ಧಗಧಗಿಸಿ ಹೊತ್ತಿಯುರಿದಿದೆ ಕಟ್ಟಡ. ಬೆಂಗಳೂರಿನಲ್ಲಿ ಅಗ್ನಿ ಅನಾಹುತ ಸಂಭವಿಸಿದೆ. ಮಾರತ್ಹಳ್ಳಿಯ ಬ್ರಿಡ್ಜ್ ಸಮೀಪ ಕಟ್ಟಡವೊಂದು ಧಗಧಗಿಸಿ ಹೊತ್ತಿಯುರಿದಿದೆ. 3 ಅಂತಸ್ತಿನ ಕಟ್ಟಡ ಬೆಂಕಿಗೆ ಆಹುತಿಯಾಗಿದೆ. ಸುಟ್ಟು ಕರಕಲಾಗಿದೆ ಲೂಯಿಸ್ ಫಿಲಿಪ್ ಶೋರೂಮ್. ನಿನ್ನೆ ತಡರಾತ್ರಿ ನಡೆದಿರುವಂತಹ ಘಟನೆ ಇದು. ಇನ್ನು ಅಂಗಡಿಯಲ್ಲಿದ್ದಂತಹ ಬೆಲೆ ಬಾಳುವಂತಹ ಬಟ್ಟೆ ಸುಟ್ಟು ಭಸ್ಮವಾಗಿದೆ. ತಡರಾತ್ರಿ 11:45 ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡು ಇಡೀ ಅಂಗಡಿಯನ್ನ ಸಂಪೂರ್ಣ ಆಹುತಿ ಪಡ್ಕೊಂಡಿದೆ. ಇನ್ನು ಪಕ್ಕದ ಕಟ್ಟಡದಲ್ಲಿದ್ದಂತಹ ಅಂಗಡಿಗಳಿಗೂ ಕೂಡ ಈ ಬೆಂಕಿ ತಗುಲಿದೆ. ಟ್ರಾನ್ಸ್ಫಾರ್ಮರ್ನಿಂದ ಬೆಂಕಿ ಹೊತ್ತಿಕೊಂಡಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಮಾರತ್ಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ ಬೆಂಕಿಯ ಕೆನ್ನಾಲಿಗೆ ಯಾವ ಮಟ್ಟಕ್ಕೆ ಇಲ್ಲಿ ಚಾಚಿದೆ ಅಂತ. ಇಡೀ ಶೋರೂಮ್ ಕಂಪ್ಲೀಟ್ ಆಗಿ ಬೆಂಕಿಗೆ ಆಹುತಿಯಾಗಿದೆ. ಅಕ್ಕಪಕ್ಕದಲ್ಲಿದ್ದಂತಹ ಕಟ್ಟಡಗಳಿಗೂ ಕೂಡ ಈ ಬೆಂಕಿ ವ್ಯಾಪಿಸಿತು. ಅಲ್ಲೇ ಪಕ್ಕದಲ್ಲಿದ್ದಂತಹ ಟ್ರಾನ್ಸ್ಫಾರ್ಮರ್ಗೂ ಬೆಂಕಿ ವ್ಯಾಪಿಸಿ ಆ ಬೆಂಕಿಯಿಂದಾಗಿ ಇಡೀ ಕಟ್ಟಡವೇ ಧ್ವಂಸವಾಗಿದೆ. ಇನ್ನು ಬೆಂಕಿ ಅವಘಡದಲ್ಲಿ 4 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಕಿ ಹೊತ್ತುಕೊಂಡಂತಹ ಸಂದರ್ಭದಲ್ಲಿ ಕಟ್ಟಡದಲ್ಲಿದ್ದಂತಹ 4 ಕಾರ್ಮಿಕರು ಕೂಡ ಸೇಫ್ ಆಗಿದ್ದಾರೆ. ಬೆಂಕಿ ಕಾಣಿಸ್ತಾ ಇದ್ದಂತೆ ಪಕ್ಕದ ಕಟ್ಟಡಕ್ಕೆ ಅವರು ಜಿಗಿತಾರೆ, ಓರ್ವನನ್ನ ರಕ್ಷಿಸುತ್ತಾರೆ. ಇನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಏಣಿ ಮೂಲಕ ಮೊದಲ ಮಹಡಿಗೆ ಎಂಟ್ರಿಯನ್ನ ಕೊಟ್ಟರು ಸಿಬ್ಬಂದಿಗಳು. ಸತತ 3 ಗಂಟೆಗಳ ಕಾರ್ಯಾಚರಣೆ ಬಳಿಕ ಬೆಂಕಿ ಇದೀಗ ನಿಯಂತ್ರಣಕ್ಕೆ ಬಂದಿದೆ. ರಾತ್ರಿ 11:45 ಸುಮಾರಿನಲ್ಲಿ ಮಾರತ್ಹಳ್ಳಿ ಬ್ರಿಡ್ಜ್ ಬಳಿ ಈ ಘಟನೆ ನಡೆದಿದೆ. ಲೂಯಿಸ್ ಫಿಲಿಪ್ ಬಟ್ಟೆ ಶೋರೂಮ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಅಕ್ಕಪಕ್ಕದ ಕಟ್ಟಡಗಳಿಗೂ ಕೂಡ ಈ ಬೆಂಕಿ ವ್ಯಾಪಿಸಿತು. ಬೆಂಕಿ ನಂದಿಸೋದೇ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಒಂದು ರೀತಿ ಸವಾಲಿನ ಕೆಲಸ. ಏನಕ್ಕಾರಾಯ್ತು ಅದು ಹೆಂಗೆ ಅನ್ಕೊಂಡ್ಬಿಡ್ತದ ಹೇಳಕ್ಕಾಗಲ್ಲ. ಜಿ ಮಸೀದೆಲ್ಲ ಐತೆ. ಬೆಂಕಿ ಅವಘಡದಲ್ಲಿ 4 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಕಿ ಹೊತ್ತಿಕೊಂಡಂತಹ ಸಂದರ್ಭದಲ್ಲಿ ಕಟ್ಟಡದಲ್ಲೇ ಈ 4 ಕಾರ್ಮಿಕರಿದ್ರು. ಜೀವ ರಕ್ಷಣೆಯಾಗಿದೆ. ಬೆಂಕಿ ಕಾಣಿಸ್ತಾ ಇದ್ದಂತೆ ಪಕ್ಕದ ಕಟ್ಟಡಕ್ಕೆ ಆ 4 ಕೂಡ ಜಿಗಿತಾರೆ, ಓರ್ವನನ್ನ ರಕ್ಷಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಏಣಿ ಮೂಲಕ ಪ್ರಾಥಮಿಕವಾಗಿ ಓರ್ವನನ್ನ ಸೇವ್ ಮಾಡ್ತಾರೆ. ನಂತರ 4 ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ನುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಯಾವುದೇ ಸಾವು ನೋವುಗಳು ಈ ಸಂದರ್ಭದಲ್ಲಿ ಆಗಿಲ್ಲ. ಇನ್ನು ಫೈರ್ಮನ್ ಒಬ್ಬರಿಗೆ ಕೊಂಚ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಏಕಾಏಕಿ ಬೆಂಕಿ ಹೊತ್ತಿಕೊಂಡ ಪರಿಣಾಮವಾಗಿ ಇಡೀ ಕಟ್ಟಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ ಬೆಂಕಿಯ ಕೆನ್ನಾಲಿಗೆ ಯಾವ ಮಟ್ಟಕ್ಕೆ ಮುಗಿಲೆತ್ತರಕ್ಕೆ ಚಾಚ್ತಾ ಇದೆ ಅಂತ. ಅಕ್ಕಪಕ್ಕದ ಅಂಗಡಿಗಳಿಗೂ ಕೂಡ ಈ ಬೆಂಕಿ ವ್ಯಾಪಿಸಿದ್ರಿಂದಾಗಿ ಅಕ್ಕಪಕ್ಕದ ಕಟ್ಟಡಗಳಿಗೂ ಕೂಡ ಬೆಂಕಿಯ ಹಾನಿಯಾಗಿದೆ. ಇನ್ನು ಕಟ್ಟಡದಲ್ಲೇ ಇದ್ದಂತಹ 4 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಕಿ ಕಾಣಿಸ್ತಾ ಇದ್ದಂತೆ ಪಕ್ಕದ ಕಟ್ಟಡಕ್ಕೆ ಜಿಗಿತಾರೆ. ಅಲ್ಲಿಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ಏಣಿ ಮೂಲಕವಾಗಿ ಅವರನ್ನ ರಕ್ಷಣೆ ಮಾಡಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಸತತ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನ ನಂದಿಸಿದ್ದಾರೆ.